ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ನಿಮಗೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ನಾನು ಮಾತ್ರ ಬದುಕಬೇಕು, ನಾನು ಮಾತ್ರ ಚೆನ್ನಾಗಿರಬೇಕು ಅನ್ನುವಂಥ ಕಾಲ ಇದು ಅಲ್ವಾ. ಇಂಥ ಕಾಲದಲ್ಲೂ ಇನ್ನೊಬ್ರ ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗ್ತಿದ್ದೀರಾ ಅಂತಂದರೆ ದೇವರು ಯಾಕೆ ನಿಮ್ಗೆ ಒಳ್ಳೇದು ಮಾಡೋದಿಲ್ಲ? ಖಂಡಿತವಾಗ್ಲೂ ಒಳ್ಳೇದನ್ನ ಮಾಡೇ ಮಾಡ್ತಾರೆ. ನಿಮಗೆ ಕಷ್ಟ ಕಾಲ ಅಂತ ಬಂದಾಗ ನಿಜವಾಗ್ಲೂ ಖಂಡಿತವಾಗ್ಲೂ ನಿಮಗೂ ಕೂಡ ಇನ್ನೊಬ್ಬರ ಕಡೆಯಿಂದ ನಿಮಗೆ ಒಂದು ಹೆಲ್ಪ್ ಅನ್ನೋದು ಆಗೇ ಆಗುತ್ತೆ ಗೈಸ್. ಯಾಕಂದರೆ ಅದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಅದು, ಸರಿನಾ? ಸೊ ಅದಕ್ಕೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಓಕೆನಾ? ಇನ್ನೊಬ್ರ ಕಷ್ಟಕ್ಕೆ ನೆರವಾಗೋ ಮುಖಾಂತರ ನಿಮಗೂ ಏನೋ ಒಂದು ಒಳ್ಳೆಯದಾಗಲಿ ಅನ್ನೋದು ನನ್ನ ಭಾವನೆ ಅಷ್ಟೇ. ಈಗ ನನಗೆ ಏನು ಗೊತ್ತೋ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಲ್ವಾ. ಹಾಗೆಯೇ ನೀವು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರ ಕಷ್ಟಕ್ಕೆ ನೆರವಾದರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಗೈಸ್, ಓಕೆನಾ? ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರ ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು. ಅಂದರೆ ಗೈಸ್, ನಿಮ್ಮ ಒಂದು ಲೈಕಿಂದ ವೀಡಿಯೋ ಅನ್ನೋದು ಆದಷ್ಟು ಲೀಕ್ ಆಗುತ್ತೆ, ಸರಿನಾ? ನಾನು ನಿಜವಾಗ್ಲೂ ಲೈಕ್ಸ್ಗಾಗಲಿ ಕಮೆಂಟ್ಸ್ಗಾಗಲಿ ವ್ಯೂಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ತುಂಬ ಜನ ನಿಮ್ಮ ಥರ ಕಷ್ಟದಲ್ಲಿ ಬಳಲ್ತಾ ಇರೋರು ತುಂಬ ಜನ ಇರ್ತಾರೆ ಅಲ್ವಾ. ತುಂಬ ಜನಕ್ಕೆ ದುಡ್ಡಿನ ಸಮಸ್ಯೆ ಅನ್ನೋದೇ ಮೇನಾಗಿ ದುಡ್ಡಿನ ಸಮಸ್ಯೆ ಅನ್ನೋದೇ ತುಂಬ ಜನ ಅನುಭವಿಸ್ತಾ ಇರ್ತಾರೆ ಅಲ್ವಾ. ಸೊ ಅವ್ರಿಗೆ ಒಂದು ಲೈಕ್ ಕೊಟ್ಟರೆ ಅಟ್ಲೀಸ್ಟು ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ, ಅವ್ರಿಗೂ ಕೂಡ ರೀಚ್ ಆಗುತ್ತೆ ಅದು. ಹಾಗೆಯೇ ನಿಮಗೂ ಯಾರ್ಯಾರು ಗೊತ್ತು, ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅವರು ಈ ರೆಮಿಡಿಗಳನ್ನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಳ್ಳಿ, ಸರಿನಾ? ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಗೈಸ್ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ ಒಳ್ಳೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ? ಹಾಗೆಯೇ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳನ್ನ ಯಾವುದು ಕೂಡ ಹೇಳೋದಿಲ್ಲ ಗೈಸ್. ನಿಮಗೆ ಮನೆಯಲ್ಲೇ ನೀವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳಾಗಿರುತ್ತೆ, ಓಕೆನಾ? ಸೊ ಬನ್ನಿ, ತಡ ಮಾಡ್ದೇ ಇವತ್ತಿನ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ರೆಮಿಡಿ ನಿಮಗೆ ಸೂಪರಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆಗಿನ ಕಾಲದಿಂದನೂ ನಡೆಸ್ಕೊಂಡು ಬಂದಿರುವಂಥ ರೆಮಿಡಿ ಇದು, ಸರಿನಾ? ಸೊ ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕು, ಹಾಗೆಯೇ ಯಾವ ಟೈಮಲ್ಲಿ ಮಾಡ್ಕೋಬೇಕು, ಯಾವ ದಿನ ಮಾಡ್ಕೊಳ್ಬೇಕು, ಪ್ರತಿ ಒಂದನ್ನು ಕೂಡ ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಓಕೆನಾ? ಎಂಡಿಂಗ್ವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಇಲ್ಲ ಲೈಕ್ ಕೊಡೋಕ್ಕಾಗಲಿ ಕಾಸು ಕೊಡಬೇಕಾ ಗೈಸ್, ಇಲ್ಲ ಅಲ್ವಾ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಪಟ್ಟಂಥ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಗೈಸ್. ಏನಂದರೆ ಈ ಒಂದು ರೆಮಿಡಿಯಿಂದ ನಿಮಗೆ ಏನು ಯೂಸಸ್ ಅಂತ ಫಸ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಮನೆಯಲ್ಲಿ ಹಣ ಅನ್ನೋದು ನೀರಿನ ಥರ ಪೋಲಾಗಿ ಖರ್ಚಾಗ್ತಾ ಇದೆ, ಓಕೆನಾ? ಇರೋ ಹಣ ಸೇವಿಂಗ್ಸ್ ಎಲ್ಲ ಮಾಡಿದ್ವಿ, ಅದು ಕೂಡ ಏನಾಯಿತು ಅನ್ನೋದೇ ಗೊತ್ತಿಲ್ಲ ನಮಗೆ. ಹಣ ಎಲ್ಲ ನಮಗೆ ಪೋಲಾಗಿ ಖರ್ಚಾಯಿತು. ಒಂದು ಆರೋಗ್ಯದ ಸಮಸ್ಯೆ ಅನ್ನೋದು ಬಂದು ಖರ್ಚಾಯಿತು. ಇಲ್ಲ ಯಾರೋ ಒಬ್ರಿಗೆ ನಾವು ದುಡ್ಡನ್ನ ಕೊಟ್ಟಿದ್ವಿ, ಅವ್ರ ಕಷ್ಟ ಕಾಲ ಅಂತ ಕೊಟ್ಟಿದ್ವಿ, ಬಟ್ ಅವರು ನಮಗೆ ದುಡ್ಡನ್ನ ಕೊಡ್ತಾ ಇಲ್ಲ. ನನಗೆ ಇದು ತುಂಬಾ ಇವೆರಡೂ ತುಂಬ ರಿಕ್ವೆಸ್ಟ್ ಬರ್ತಿದೆ ಗೈಸ್. ತುಂಬ ಜನ ಕಮೆಂಟ್ ಮಾಡ್ತಿದ್ರು ನನಗೆ, ನಾವು ಇನ್ನೊಬ್ರಿಗೆ ಹಣನ ಕೊಟ್ಟಿದ್ದೀವಿ, ಅದು ನನಗೆ ಹಣ ಅನ್ನೋದು ವಾಪಸ್ ಬರ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಹಣ ಅನ್ನೋದು ನೀರಿನ ಥರ ಖರ್ಚಾಗ್ತಾ ಇದೆ. ಏನಾದರೂ ಒಂದು ಸಮಸ್ಯೆ ಅನ್ನೋದು ಬಂದು ನಮಗೆ ಹಣ ಅನ್ನೋದು ನೀರಿನ ಥರ ಖರ್ಚಾಗ್ತಾ ಇದೆ, ಪೋಲಾಗ್ತಾ ಇದೆ ಅಂತ ಏನಾದರೂ ಆ ಸಮಸ್ಯೆ ಏನಾದರೂ ಇದ್ದರೆ, ಈ ರೀತಿ ಎರಡು ಸಮಸ್ಯೆಗಳು ನನಗೆ ರೆಗ್ಯುಲರಾಗಿ ಕಮೆಂಟ್ ಬರ್ತಾನೆ ಇರುತ್ತೆ ಗೈಸ್, ಓಕೆನಾ? ಸೊ ನಾನು ಹೇಳೋದೇನಂತಂದರೆ, ನೀವು ಯಾವುದೇ ಒಂದು ರೆಮಿಡಿನ ಮಾಡ್ಕೋಬೇಕಾದ್ರೆ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕು, ಸರಿನಾ? ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ ಅಂತ ಬೇಕಾಬಿಟ್ಟು ಇದು ಮಾಡಿಕೊಂಡು ಆ ರೀತಿ ಮನೋಭಾವನೆ ಇಟ್ಕೊಂಡು ನೀವು ಮಾಡಿದ್ರೆ ಗೈಸ್ ಖಂಡಿತವಾಗ್ಲೂ ನಿಮಗೆ ಫಲ ಅನ್ನೋದು ಸಿಗೋದಿಲ್ಲ, ಸರಿನಾ? ಸೊ ನೀವು ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ನೀವು ಹೇಳುವಂಥ ರೆಮಿಡಿಗಳು ನಮಗೆ ಸಕ್ಸಸ್ಫುಲ್ ಆಗ್ತಾಯಿದೆ ಮೇಡಮ್, ನಮಗೂ ಕೂಡ ನಮ್ಮ ಕಷ್ಟಗಳನ್ನ ಕಳ್ಕೊತಾ ಇದ್ದೀವಿ, ನಾವು ಕೂಡ ಕಳ್ಕೊಳ್ತಾ ಇದ್ದೀವಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ನೀವು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಹೇಳ್ತಾ ಬನ್ನಿ ಇವತ್ತಿನ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಗಾಯ್ಸ್, ಇನ್ನೊಂದೇನಂತ ಅಂದರೆ, ಇಷ್ಟು ಯೂಸಸ್ ನಿಮಗೆ ಅಂದರೆ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಯಾಕೆ ನೀರಿನ ಥರ ಖರ್ಚಾಗ್ತಾ ಇದೆ ಅಂತಂದರೆ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ನೆಗೆಟಿವಿಟಿ ಅಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬಿಕೊಂಡಿರುತ್ತೆ, ಸರಿನಾ? ಮನೇನ ಯಾವಾಗಲೂ ನಾವು ಪಾಸಿಟಿವಿಟಿಯಾಗಿ ಇಟ್ಕೊಂಡಷ್ಟು ಗಾಯ್ಸ್ ನಮಗೆ ಹಣ ಅನ್ನೋದು ಎಲ್ಲೂ ಕೂಡ ಖರ್ಚಾಗಲ್ಲ. ನೀರಿನ ಥರ ಖರ್ಚಾಗೋದಿಲ್ಲ, ಪೋಲಾಗೂ ಕೂಡ ಹೋಗೋದಿಲ್ಲ ಹಣ, ಸರಿನಾ? ಮನೇನ ಕ್ಲೀನಾಗಿ ಇಟ್ಕೊಳ್ಳಿ. ಅದು ಮೇನಾಗಿ ಕಿಚನ್ನ ಕ್ಲೀನಾಗಿ ಇಟ್ಕೊಬೇಕು. ತಿಂದಿದ್ದೆಲ್ಲ ಅಲ್ಲಲ್ಲೇ ಬಿಸಾಕೋದು, ಈ ನೊಣ ಚಿಟ್ಟೆಗಳೆಲ್ಲ ಮುತ್ತುತ್ತಾ ಇರುತ್ತೆ, ಈ ಥರದ್ದೆಲ್ಲ ಮಾಡೋಕ್ಕಂತೂ ಹೋಗಬೇಡಿ. ಕ್ಲೀನಾಗಿ ಇಟ್ಕೊಬೇಕು. ಹಾಗೆಯೇ ಮಸಾಲೆ ಪದಾರ್ಥ ಆಗಿರ್ಬೋದು, ಅರಿಶಿನ, ಉಪ್ಪು, ಹುಣಸೆ ಹಣ್ಣು, ಅಕ್ಕಿ, ಇದ್ಯಾವುದು ಕೂಡ ಖಾಲಿ ಆಗದೆ ಇರೋ
ಆಗದಿರೋ ಥರ ನೋಡ್ಕೋಬೇಕು ನೀವು, ಸರಿನಾ. ಮುಂಚೆನೇ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ತಂದು ಇಟ್ಕೊಂಬಿಡಿ, ಸರಿನಾ. ಇಟ್ಕೊಂಬಿಟ್ಟು ನೀವು ಎಲ್ಲನೂ ಫುಲ್ಲು ಕ್ಲೀನಾಗಿ ಜೋಡಿಸಿ ಇಟ್ಕೊಳ್ಳಿ. ಮನೆಯೂ ಅಷ್ಟೇ ನೀವು ಅಂದರೆ ಧೂಪನ ಹಾಕಿ, ನಿಮ್ಮ ಮನೆ ದೇವರು ಯಾವ ವಾರ ಮನೆ ದೇವ್ರು ಮಾಡ್ತೀರಾ ಅವತ್ತು ಧೂಪನ ಹಾಕಿ, ಶುಕ್ರವಾರ ಅಂತೂ ಮಿಸ್ ಮಾಡಬೇಡಿ, ಮನೆ ಫುಲ್ಲು ಧೂಪನ ಹಾಕಿ. ನೀವು ಎಷ್ಟು ಪಾಸಿಟಿವ್ ಆಗಿ ನಿಮ್ಮ ಮನೇನ ಇಟ್ಕೋತೀರಾ ಅಷ್ಟು ನಿಮಗೆ ಕಷ್ಟ ಅನ್ನೋದು ಬರೋದಿಲ್ಲ ಗೈಸ್, ಓಕೆನಾ. ಸೊ ಕ್ಲೀನಾಗಿ ಮನೇನ ಇಟ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಮನೇನ ಒರೆಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆಯೇ ಸ್ವಲ್ಪ ಸ್ನಾನ ಮಾಡುವ ನೀರಿಗೂ ಅಷ್ಟೇ ಅರಿಶಿನ ಉಪ್ಪನ್ನ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಒಂದು ದೋಷ ಇದ್ದರೂ ಕೂಡ ನಿವಾರಣೆ ಆಗುತ್ತೆ, ಸರಿನಾ. ಮನೆಯಲ್ಲಿ ಕ್ಲೀನಾಗಿ ದೀಪನ ಹಚ್ಕೊಳ್ಳಿ. ಪ್ರತಿ ಶುಕ್ರವಾರ ಮತ್ತು ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಚಿ. ತುಪ್ಪದ ದೀಪ ಹಚ್ಚೋಷ್ಟು ಶಕ್ತಿ ಇಲ್ಲ ಮೇಡಮ್ ಅಂತ ಅನ್ನೋರು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಅಲ್ವಾ, 10 ರೂಪಾಯಿ ಪ್ಯಾಕೆಟ್ ತೊಗೊಬಂದು ಹಚ್ಚಿ. ಹಾಗೆಯೇ ಕೆಂಪು ಬಣ್ಣ ಹಸಿರು ಬಣ್ಣದ ಬಟ್ಟೆಗಳನ್ನ ತೊಟ್ಕೊಂಡು ದೇವಿಗೆ ನೀವು ಯಾವ ರೀತಿ ಹೊರಗಡೆ ಹೋಗ್ಬೇಕಾದ್ರೆ ಅಲಂಕಾರ ಮಾಡ್ಕೊತೀರೋ ಅದೇ ರೀತಿ ಅಲಂಕಾರ ಮಾಡಿಕೊಂಡು ದೇವಿಗೆ ಪೂಜೆನ ಮಾಡಿ. ನಿಜವಾಗ್ಲೂ ಒಲಿತಾಳೆ ದೇವಿ, ಸರಿನಾ. ಹಾಗೆಯೇ ಕೆಂಪು ಬಣ್ಣದ ಹೂವನ್ನು ಮುಡಿಸಿ ದೇವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಬನ್ನಿ, ಈ ಒಂದು ರೆಮಿಡಿನ ಯಾವ ಟೈಮಲ್ಲಿ ಮಾಡ್ಕೋಬೇಕು ಮೇಡಮ್ ಅಂತ ನೀವು ಕೇಳೋದಾದರೆ, ಇದನ್ನು ಇಂಥ ಟೈಮ್ ಅಂತ ಏನಿಲ್ಲ ಗೈಸ್. ನೀವು ಯಾವಾಗ ಪೂಜೆನ ಮಾಡ್ತೀರಾ, ಈಗ ಬೆಳಿಗ್ಗೆ ಪೂಜೆ ಮಾಡ್ತೀರಾ ಇಲ್ಲ ಸಂಜೆ ಪೂಜೆ ಮಾಡ್ತೀರಾ, ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಫಸ್ಟು ದೇವರಿಗೆ ದೀಪನ ಹಚ್ಚಿ ಧೂಪ ಹಾಕಿ ಮನೆ ತುಂಬ ಗಂಧದ ಕಡ್ಡಿ ಬೆಳಗ್ಗೆ ಕರ್ಪೂರದ ಆರತಿನ ಬೆಳಗ್ಗೆ ಎಲ್ಲನೂ ಮುಗಿಸ್ಕೊಂಡು ಆದಮೇಲೆ ಗೈಸ್ ನೀವು ಈ ರೀತಿ ಒಂದು ಗಾಜಿನ ಬೌಲ್ನ ತೊಗೋಬೇಕು. ಒಂದು ಚಿಕ್ಕದೊಂದು ಪ್ಲೇಟ್ನ ತೊಗೊಳ್ಳಿ. ಫಸ್ಟು ಪ್ಲೇಟ್ ಮೇಲೆ ನೀವು ಒಂದೇ ಒಂದು ಗಾಜಿನ ಬೌಲ್ನ ತೊಗೋಬೇಕು, ಸರಿನಾ. ಗಾಜಿನ ಬೌಲ್ನ ಯಾಕೆ ತೊಗೋತೀರಾ ಮೇಡಮ್ ಯಾವಾಗಲೂ ಅಂತ ಕೇಳ್ಬೋದು. ಗಾಜು ಒಂದು ನೆಗೆಟಿವಿಟಿನ ಆವಾಹನೆ ಮಾಡ್ಕೊಳ್ಳೋ ಶಕ್ತಿ ಈ ಗಾಜಿಗೆ ಇರುತ್ತೆ ಗೈಸ್, ಓಕೆನಾ. ಸೊ ಅದಕ್ಕೆ ನಾನು ನಿಮಗೆ ಪ್ರತಿ ಸಲ ಹೇಳೋದು ಗಾಜಿನ ಬೌಲ್ನೇ ಯೂಸ್ ಮಾಡಿ ಅಂತ, ಸರಿನಾ. ಈ ರೀತಿ ಒಂದು ಗಾಜಿನ ಬೌಲ್ನ ತೊಗೊಳ್ಳಿ. ಅದರಲ್ಲಿ 3/4 ಭಾಗದಷ್ಟು ಕಲ್ಲುಪ್ಪನ್ನ ನೀವು ತುಂಬಬೇಕಾಗತ್ತೆ, ಸರಿನಾ. ಇದನ್ನು ಆಗಿನ ಕಾಲದಲ್ಲಿ ಗೈಸ್ ಮಾಡ್ತಿದ್ರಂತೆ, ಓಕೆನಾ. ಯಾಕಂದರೆ ಇದನ್ನು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದದ್ದು. ನಾನು ಇದನ್ನು ಈ ಎಕ್ಸ್ಪೆರಿಮೆಂಟ್ನ ಮಾಡಿದ್ದೀನಿ, ಎಕ್ಸ್ಪೀರಿಯೆನ್ಸ್ನ ತೊಗೊಂಡಿದ್ದೀನಿ. ಈ ಒಂದು ರೆಮಿಡಿ ಮಾಡಿದ್ಮೇಲೆ ನನಗೆ ತುಂಬಾ ಒಳ್ಳೆಯದಾಗಿದೆ. ಸೊ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಿಮ್ಮ ಕಷ್ಟಗಳು ನನ್ನ ಕಷ್ಟನೇ ಅಲ್ವಾ. ಸೊ ಏನೋ ಒಂದು ನನ್ನ ಕಡೆಯಿಂದ ನಿಮಗೆ ನನಗೆ ಗೊತ್ತಿರೋದನ್ನ ತಿಳಿಸ್ಕೊಳ್ಳೋದ್ರಿಂದ ನಾನು ಏನೂ ಕಳ್ಕೊಳ್ಳೋದಿಲ್ಲ, ಆಯಿತಾ. ಸೊ ನನಗೆ ಗೊತ್ತಿರೋದನ್ನು ತಿಳಿಸ್ಕೊಡ್ತೀನಿ, ನೀವು ನಂಬಿಕೆ ಇಟ್ಟು ಮಾಡ್ಕೋಬೇಕು ಅಷ್ಟೇ, ಸರಿನಾ. ಆಗಿನ ಕಾಲದಿಂದನೂ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ, ನನಗೂ ತುಂಬಾ ಒಳ್ಳೆಯದಾಗಿದೆ, ಓಕೆನಾ. ಸೊ ಇಲ್ಲಿ ನೋಡಿ, ಕಲ್ಲುಪ್ಪನ್ನ ನಾನು ತೊಗೊಂಡಿದ್ದೀನಿ. ನೀವು ಕಲ್ಲುಪ್ಪಿನಿಂದ ಯಾವುದೇ ಒಂದು ರೆಮಿಡಿಗಳನ್ನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಗಾಯ್ಸ್, ಓಕೆನಾ. ಯಾಕಂದರೆ ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು, ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಕಲ್ಲುಪ್ಪು, ಓಕೆನಾ. ಸೊ ಈ ರೀತಿ ನೀವು ರೆಮಿಡಿಗಳನ್ನ ಮಾಡ್ಕೊಳ್ಳೋಕ್ಕೆ ಗಾಯ್ಸ್ ಕಲ್ಲುಪ್ಪನ್ನ ಒಂದು ಪ್ಯಾಕೆಟ್ನ ತೊಗೊಬಂದ್ಬಿಟ್ಟು ಇಟ್ಕೋಬೇಕು, ಸರಿನಾ. ಅಂದರೆ ಡೈಲಿ ನೀವು ಯೂಸ್ ಮಾಡ್ತೀವರಲ್ಲ ಅಡುಗೆಗೆ, ಅದನ್ನೆಲ್ಲ ಯೂಸ್ ಮಾಡಿಬಿಡಿ. ಎಕ್ಸ್ಟ್ರಾ ಒಂದು ಪ್ಯಾಕೆಟ್ನ ತಂದುಬಿಟ್ಟು ಇಟ್ಕೊಳ್ಳಿ ಕಲ್ಲುಪ್ಪನ್ನ, ಸರಿನಾ. ಕಲ್ಲುಪ್ಪನ್ನ ಇಟ್ಕೊಂಡು ಒಂದು 3/4 ಭಾಗದಷ್ಟು ನೀವು ಈ ರೀತಿ ಗಾಜಿನ ಬೌಲ್ ಒಳಗಡೆ ಕಲ್ಲುಪ್ಪನ್ನ 3/4 ಭಾಗದಷ್ಟು ನೀವು ತುಂಬಬೇಕಾಗತ್ತೆ. ತುಂಬಾದಮೇಲೆ ಗಾಯ್ಸ್ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಲವಂಗ ಹಾಗೆಯೇ 2 ಏಲಕ್ಕಿನ ನೀವು ತೊಗೋಬೇಕು. ಲವಂಗ ಏಲಕ್ಕಿ ಚೆನ್ನಾಗಿರೋದು ನೋಡ್ಕೊಳ್ಳಿ. ಏಲಕ್ಕಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ಫುಲ್ಲು ಗ್ರೀನಾಗಿರಬೇಕು ಏಲಕ್ಕಿ, ಮತ್ತು ಒಡೆದೋಗಿರಬಾರ್ದು, ಆ ರೀತಿ ಏಲಕ್ಕಿನ ನೋಡ್ಬಿಟ್ಟು ತೊಗೊಳ್ಳಿ. ಹಾಗೆಯೇ 2 ಲವಂಗನ ತೊಗೋಬೇಕು, ಸರಿನಾ. ಲವಂಗನೂ ಅಷ್ಟೇ ಮೊಗ್ಗಿರೋದನ್ನ ನೋಡಿಕೊಂಡು ಕ್ಲೀನಾಗಿ ತೊಗೊಳ್ಳಿ, ಕಟ್ಟಾಗಿರಬಾರ್ದು, ಮೊಗ್ಗಿಲ್ದಿರೋದನ್ನು ತೊಗೊಳಕ್ಕೆ ಹೋಗ್ಬೇಡಿ. 2 ಲವಂಗ 2 ಏಲಕ್ಕಿ ಇದೇನು ಮಾಡುತ್ತೆ ಅಂದರೆ ಗಾಯ್ಸ್, ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಏಲಕ್ಕಿಗಿದೆ, ಓಕೆನಾ. ಹಾಗೆಯೇ ಮನೆಯಲ್ಲಿ ಧನ ಪ್ರಾಪ್ತಿ ಆಗಬೇಕು, ಧನಾಗಮನ ಆಗಬೇಕು ಅಂದರೆ ಈ ರೀತಿ ಲವಂಗನ ನಾವು ಯೂಸ್ ಮಾಡಬೇಕಾಗತ್ತೆ. ಇದ್ರ ಜೊತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್ ನಾನು ಪರಮ ಪವಿತ್ರವಾದಂತಹ ಅರಿಶಿಣದ ಕೊಂಬನ ತೊಗೊಂಡಿದ್ದೀನಿ, ಸರಿನಾ. ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಕೂಡ ಇದು, ಓಕೆನಾ. ಅರಿಶಿಣ ಅಂತಂದರೆ ದೇವತೆಗಳಿಗೆ ತುಂಬಾ ಪ್ರಿಯವಾದದ್ದು. ಹಾಗೆಯೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮೊದಲನೇ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ನಾವು ಅಲ್ವಾ. ಸೊ ಒಂದೇ ಒಂದು ಅರಿಶಿಣದ ಕೊಂಬನ ನೀವು ತೊಗೋಬೇಕಾಗತ್ತೆ. ಅರಿಶಿಣದ ಕೊಂಬನ ಇದ್ರ ಜೊತೆಗೆ ಸೇರಿಸ್ಕೊಳ್ಬೇಕು. ಹಾಗೆಯೇ ಗೈಸ್ ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ನೋಡಿ 1 ರೂಪಾಯಿ ಕಾಯಿನ್ನ ನಾನು ತೊಗೊಂಡಿದ್ದೀನಿ, ಸರಿನಾ. 1 ಅನ್ನೋದು ಕಾರ್ಯಸಿದ್ಧಿ ಮಾಡುವಂಥದ್ದು, ಸರಿನಾ. ಸಿದ್ಧಿ ಅಂತ ಹೇಳ್ತಾರೆ 1ಕ್ಕೆ, ಸರಿನಾ. ಸೊ ನಿಮ್ಗೆ ಯಾವುದೇ ಒಂದು ಒಳ್ಳೆಯದಾಗಬೇಕು ಅಂತ ಅಂದರೆ 1 ರೂಪಾಯಿ ಕಾಯಿನನ್ನು ನೀವು ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ 5 ರೂಪೀಸು, ಇಲ್ಲ 11 ರೂಪೀಸ್ ಕಾಯಿನ್ಸು, ಈ ರೀತಿ ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಇಲ್ಲಿ ಒಂದೇ 1 ರೂಪಾಯಿ ಕಾಯಿನ್ನ ನೀವು ಈ ಒಂದು ಪರಿಹಾರಕ್ಕೆ, ಈ ಒಂದು ರೆಮಿಡಿಗೆ ನೀವು ಯೂಸ್ ಮಾಡಬೇಕಾಗತ್ತೆ. 1 ರೂಪಾಯಿ ಕಾಯಿನ್ನ ನೀವು ತೊಗೊಂಡು ಇಟ್ಕೋಬೇಕು, ಸರಿನಾ.
ಈ ಪದಾರ್ಥಗಳೆಲ್ಲ ಸೇರಿಸ್ಕೊಂಡು ಆದಮೇಲೆ ಗಾಯ್ಸ್ ನೀವು ಮತ್ತು ಮಹಾಲಕ್ಷ್ಮಿ ಹತ್ರ ಈ ಬೌಲ್ನ ಹಿಡ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಈ ರೀತಿ ಹಣ ಅನ್ನೋದು ಪೋಲಾಗಿ ಖರ್ಚಾಗ್ತಾಯಿದೆ ತಾಯಿ, ಅದು ನಿಲ್ಲ ಥರ ಆಗಬೇಕು. ಹಾಗೆಯೇ ನಾನು ಇನ್ನೊಬ್ಬರಿಗೆ ದುಡ್ಡನ್ನ ಕೊಟ್ಟಿದ್ದೀನಿ, ಅವ್ರು ನನಗೆ ಅಮೌಂಟನ್ನ ವಾಪಸ್ ಕೊಡ್ತಾ ಇಲ್ಲ, ಅವ್ರು ನನಗೆ ಆದಷ್ಟು ಬೇಗ ಹಣನ ತಂದು ಕೊಡೋ ಥರ ಮಾಡು ತಾಯಿ ಅಂತ ಕೇಳ್ಕೊಳ್ಳಿ. ಇನ್ನು ನಿಮ್ಮ ಕಷ್ಟಗಳು, ನಿಮ್ಮ ಸಮಸ್ಯೆಗಳು ಏನೇನಿದೆ ಎಲ್ಲನೂ ಕೇಳ್ಕೊಳ್ಳಿ ಗಾಯ್ಸ್, ಸರಿನಾ? ಕೇಳಿಕೊಂಡು ನೀವು ಸಂಕಲ್ಪನ ಮಾಡ್ಕೋಬೇಕು. ಈ ಒಂದು ರೆಮಿಡಿನ ನಾನು ಈ ನನ್ನ ಕಷ್ಟಕ್ಕೆ ಮಾಡ್ತಿರೋದು ಅಂತ ಸಂಕಲ್ಪನ ಮಾಡಿಕೊಂಡು ನೀವು ದೇವ್ರ ಮನೆಯಲ್ಲಿ ಆ ಲಕ್ಷ್ಮಿ ಫೋಟೋ ಮುಂದೆ ಇದನ್ನು ಇಡಬೇಕು, ಸರಿನಾ? ಇಟ್ಬಿಟ್ಟು ಇದಕ್ಕೂ ಒಂದು ನೀವು ಸ್ವಲ್ಪ ಅಂತಂದರೆ ಇದು ಕೆಂಪು ಹೂವು ಬರುತ್ತೆ ನೋಡಿ, ಗುಲಾಬಿ, ಅದನ್ನು ಇದ್ರ ಮೇಲೆ ಇಡಿ, ಒಂದು ಹೂವನ, ಸರಿನಾ? ಒಂದು ಹೂವನ ಇಟ್ಬಿಟ್ಟು ನೀವು ಯಾವ ರೀತಿ ದೇವರಿಗೆ ಪೂಜೆನ ಮಾಡ್ತೀರಾ ಅದೇ ರೀತಿ ನೀವು ದೇವರಿಗೆ ಇದಕ್ಕೂ ಕೂಡ ಪೂಜೆನ ಮಾಡ್ತಾ ಬರಬೇಕು. ಒಂದು ಅಂದರೆ ಕರ್ಪೂರದ ಆರತಿ ಆಗಿರಬಹುದು, ಗಂಧದ ಕಡ್ಡಿ ಬೆಳಗೋದಾಗಿರ್ಬೋದು, ಎಲ್ಲನೂ ಮಾಡಿ ಇದಕ್ಕೆ ಪೂಜೆ ಮಾಡಿ ನೀವು ಡೈಲಿ ಇದಕ್ಕೆ 11 ದಿನ ಪೂಜೆನ ಮಾಡಬೇಕು, ಸರಿನಾ? ಇದನ್ನು ಹೆಂಗಸರಾದರೂ ಮಾಡ್ಬೋದು, ಗಂಡಸರಾದರೂ ಮಾಡ್ಬೋದು. ಹೆಂಗಸರುಗಳು ಮಂತ್ಲಿ ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ಮುಗಿಸ್ಕೊಂಡು ಮಾಡಿ, ಯಾಕಂದರೆ ಮಧ್ಯೆ ಏನಾದರೂ ಆದರೆ ನೀವು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಈ ಒಂದು ರೆಮಿಡಿನ. ಅದಕ್ಕೆ ಹೇಳ್ತಾ ಇರೋದು, ಎಲ್ಲನೂ ಮುಗಿಸ್ಕೊಂಡು ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. 11 ದಿನ ಆದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಗಾಯ್ಸ್, ನೀವು ಸ್ಟಾರ್ಟ್ ಮಾಡಿದ್ರಿ ಅಂದರೆ ನಿಮಗೆ ನಾಳಿದ್ರಲ್ಲೇ ನಿಮಗೆ ಸ್ವಲ್ಪ ರಿಸಲ್ಟ್ ಗೊತ್ತಾಗುತ್ತೆ, ಸರಿನಾ? ಸ್ವಲ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಹಣ ಏನಾದರೂ ಪೋಲಾಗಿ ಖರ್ಚಾಗ್ತಾ ಇದ್ದರೆ ಅದು ಕೂಡ ನಿಮಗೆ ಸ್ಟಾಪ್ ಆಗ್ತಾ ಹೋಗುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳ್ದಂಗೆ ನಾನು ಮಾಡಿದೆ, ನನಗೆ ತುಂಬಾ ಒಳ್ಳೆಯದಾಗಿದೆ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ. ಅದ್ರ ಜೊತೆಗೆ ನೀವು ಕೂಡ ನನಗೆ ಕಮೆಂಟ್ನ ಖಂಡಿತವಾಗ್ಲೂ ಮಾಡ್ತೀರಾ, ಸರಿನಾ? ಅಷ್ಟು ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು. ಸೊ 11 ದಿನ ಮಾಡ್ಕೊಳ್ಳಿ, 11 ದಿನ ಕಂಪ್ಲೀಟ್ ಮಾಡಿ ಫುಲ್ಲು. 12ನೇ ದಿನಕ್ಕೆ ನೀವು ಎದ್ದುಬಿಟ್ಟು ಇದನ್ನೇನು ಮಾಡಬೇಕು ಅಂತಂದರೆ, ಈ ₹1 ಕಾಯಿನ್ ಇದೆಯಲ್ಲ, ಈ ₹1 ಕಾಯಿನ್ನ ನೀವು ತೊಗೊಂಡು ನೀವು ಡೈಲಿ ಯೂಸ್ ಮಾಡುವಂಥ ಪರ್ಸಿಗೆ ಇದನ್ನು ಪರ್ಸ್ನಲ್ಲಿ ಇಟ್ಕೋಬೇಕು, ಸರಿನಾ? ನೀವೇನಾದರೂ ಮನೆಯಲ್ಲೇ ಈಗ ಹೌಸ್ ವೈಫ್ ಎಲ್ಲ ಇರ್ತಾರಲ್ವ, ಅವರು ಕ್ಯಾಶ್ ಬಾಕ್ಸ್ನಲ್ಲಿ ಕೂಡ ಇಟ್ಕೋಬೋದು. ಇಲ್ಲ ನೀವು ರೆಗ್ಯುಲರಾಗಿ ಯಾವುದಾದ್ರೂ ಪರ್ಸನ್ನ ನೀವು ಯೂಸ್ ಮಾಡ್ತಾಯಿದ್ರೆ ಆ ಪರ್ಸಲ್ಲಿ ನೀವು ಇದನ್ನು ಕಾಯಿನ್ನ ಇಟ್ಕೋಬೇಕು. ಹಾಗೆ ಡೈಲಿ ಆಫೀಸ್ಗೆ ಹೋಗೋರು ಕೂಡ ನಿಮ್ಮ ಪರ್ಸಲ್ಲಿ ಈ ಒಂದು ಕಾಯಿನ್ನ ಇಟ್ಕೋಬೇಕಾಗತ್ತೆ, ಸರಿನಾ? ಇನ್ನು ಮಿಕ್ಕಿದ ಎಲ್ಲನೂ ಕೂಡ ನೀವು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ, ಸರಿನಾ? ಅಂದರೆ ತುಂಬ ದೂರ ಎಲ್ಲಾದರೂ ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ತೊಗೊಂಡೋಗ್ಬಿಟ್ಟು ಹಾಕ್ಬಿಡಿ ಗೈಸ್, ಓಕೆನಾ? ಸೊ ಇಷ್ಟು ಮಾಡಿ ನಿಜವಾಗ್ಲೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಕ್ಬಿಟ್ಟು ಬಂದು ಈ ಗಾಜಿಂದು ಬೌಲ್ನ ಕ್ಲೀನಾಗಿ ನೀವು ವಾಶ್ ಮಾಡ್ಕೊಳ್ಳಿ, ಸರಿನಾ? ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡು ಮತ್ತೆ ಬೇರೆ ಒಂದು ರೆಮಿಡಿಗೆ ಮಾಡ್ಕೋಬೋದು, ಇದನ್ನು ಯೂಸ್ ಮಾಡ್ಕೊಳ್ಬೋದು, ಸರಿನಾ? ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ಗಾಯ್ಸ್, ನಿಜವಾಗ್ಲೂ ಇದು ಒಳ್ಳೆಯದಾಗಿ ಆಗುತ್ತೆ. ನನಗೆ ತುಂಬ ಜನ ಹೇಳಿದ್ದಾರೆ ಇದನ್ನು, ಅಂದರೆ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಈ ಒಂದು ರೆಮಿಡಿನ ಅವ್ರಿಗೂ ಕೂಡ ಹೇಳಿದ್ದೆ. ಅವರು ಕೂಡ ಎಲ್ಲ ರೆಮಿಡಿಗಳನ್ನ ಮಾಡಿಕೊಂಡು ಜೊತೆಗೆ ಈ ಒಂದು ರೆಮಿಡಿನೂ ಕೂಡ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಮೇನಾಗಿ ನಾನು ತುಂಬ ಸಲ ಈ ಒಂದು ರೆಮಿಡಿನ ಮಾಡಿದ್ದೀನಿ, ತುಂಬಾ ಒಳ್ಳೆಯದಾಗಿದೆ, ಓಕೆನಾ? ಸೊ ಮಾಡ್ಕೊಳ್ಳಿ ಎಲ್ಲರಿಗೂ. ಮತ್ತು ಮಹಾಲಕ್ಷ್ಮಿ ನಿಮ್ಮ ಕಷ್ಟಗಳನ್ನ ಕಳೀಲಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಕಷ್ಟಗಳನ್ನ ಕಳೀಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಏಂಜಲ್ ನಂಬರ್ 456 ಅನ್ನೋದನ್ನ ಏಂಜಲ್ ನಂಬರ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಂ ಮಹಾಲಕ್ಷ್ಮಿ ನಮಃ ಅಂತಲೂ ಕೂಡ ನೀವು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಸರಿನಾ? 456 ಏಂಜಲ್ಸ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಗೈಸ್ ಏನಂತ. ಅದರದ್ದು ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೀನಿ. ಅದು ಯಾವ ಥರ ಮಾಡ್ಕೋಬೇಕು ಮ್ಯಾನಿಫೆಸ್ಟೇಷನ್ ಪ್ರತಿಯೊಂದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೋಡಿಕೊಂಡು ನೀವು ಕೂಡ ಮಾಡ್ಕೊಳ್ಳಿ. ನಿಜವಾಗ್ಲೂ ಆ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡೋದ್ರಿಂದ ತುಂಬಾ ನಮಗೆ ಬೇಗನೆ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ, ಸರಿನಾ? ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಅದನ್ನು ಒಮ್ಮೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ, ಅಷ್ಟೇ ನಾನು ಹೇಳೋದು, ಓಕೆನಾ? ಓಕೆ ಗಾಯ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್, ಇವತ್ತಿನ ನಿಮ್ಮ ಇವತ್ತಿನ ರೆಮಿಡಿ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಯಿತು ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇನ್ನೊಬ್ರು ಕಷ್ಟಕ್ಕೆ ಲೈಕ್ ಕೊಡೋ ಮುಖಾಂತರ ನೆರವಾಗಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಅದರಲ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.